ಇತ್ತೀಚೆಗೆ ಥೈಲ್ಯಾಂಡ್ನ ದೇಶದ ಪಟ್ಟಾಯದಲ್ಲಿ ನಡೆದ 2025ನೇ ಸಾಲಿನ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನರುಘಟ್ಟ ಸಮೀಪದಲ್ಲಿರುವ ಬಸನಾಪುರ ಗ್ರಾಮದ ನವೀನ್ ಅಪ್ಪು ಎಂಬಾತ ದೇಹದಾಂಡ್ಯ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆಯುವ ಮೂಲಕ ಭಾರತಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಇನ್ನು ಯುನೈಟೆಡ್ ವರ್ಲ್ಡ್ ಸ್ಟೇಟ್ಸ್ ಅಂಡ್ ಫಿಟ್ನೆಸ್ ಫೆಡರೇಷನ್ ವತಿಯಿಂದ ಆಯೋಜನೆಯಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ ಎರಡರಲ್ಲೂ ನವೀನ್ ಅಪ್ಪುರವರು ಪ್ರಥಮ ಸ್ಥಾನ ಪಡೆದ ಮೊದಲ ಕನ್ನಡಿಗನ ಎನಿಸಿಕೊಂಡಿದ್ದಾನೆ. ಇನ್ನು ನವೀನ್ ಅಪ್ಪುರವರು ಈಗಾಗಲೇ ಅನೇಕ ದೇಶ ಹಾಗೂ ರಾಜ್ಯ ಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನೇಕ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ನವೀನ್ ಅಪ್ಪುರವರ ಸಾಧನೆಗೆ ಬನ್ನರುಘಟ್ಟ ಅನಿಲ್ ರವರು ಪ್ರಶಂಸೆ ವ್ಯಕ್ತಪಡಿಸಿದರು. ಮಿಸ್ಟರ್ ಬೆಂಗಳೂರು, ಮಿಸ್ಟರ್ ದಸರಾ, ಸೌತ್ ಇಂಡಿಯಾ. ಈ ಸಲ ಥೈಲ್ಯಾಂಡಲ್ಲಿ ನನ್ನ ಕಾಂಪಿಟೇಷನ್ ಇತ್ತು. ಮಿಸ್ಟರ್ ಏಷ್ಯಾ ಮತ್ತು ಮಿಸ್ಟರ್ ವರ್ಲ್ಡ್ ಇತ್ತು. ಅದರಲ್ಲಿ ನಾನು ಗೋಲ್ಡ್ ಮೆಡಲ್ ತಂದಿದ್ದೀನಿ. 90+ ಕ್ಯಾಟಗರಿಲಿ ಗೋಲ್ಡ್ ಮೆಡಲ್ ತಂದಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ನಮ್ಮ ಭಾರತಕ್ಕೆ ಒಂದು ಹೆಮ್ಮೆಯ ಹೆಸರು ತಂದಿದ್ದೀನಿ ನನ್ನ ಕಡೆಯಿಂದ. ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ಇದರಲ್ಲಿ ಬರೀ ನಂದು ಒಬ್ಬಂದೇ ಇದು ಎಫೆಕ್ಟ್ ಇಲ್ಲ. ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ಆಮೇಲೆ ನನ್ನ ಫ್ರೆಂಡ್ಸು ಎಲ್ಲರದು ಸೇರಿ, ಆಮೇಲೆ ಎಲ್ಲರಿಗೂ ಧನ್ಯವಾದಗಳು. ತುಂಬ ಅನಿಲಣ್ಣ, ನಿಮಗೂ ತುಂಬ ಧನ್ಯವಾದಗಳು. ಇದೆಲ್ಲ ಮಾಡಿದ್ದಾರೆ ನನ್ನ ಫ್ರೆಂಡ್ಸು. ಒಬ್ಬರೊಬ್ಬರೇ ಹೆಸರು ಹೇಳ್ಕೊಬಂದರೆ ತುಂಬ ಆಗುತ್ತೆ. ಎಲ್ಲರೂ ಕಷ್ಟ ಬಿಟ್ಟು ಇವತ್ತು ನಾನು ಅಲ್ಲಿ ಗೆದ್ದಿರೋಕ್ಕಿಂತ ಖುಷಿ ಇಲ್ಲಾಗ್ತಾಯಿದೆ. ಏನಂದರೆ ಅಲ್ಲಿ ನನಗೆ ಮೆಡಲು ಇದು ನನಗೆ ನನ್ನ ಪ್ಲೇಸಲ್ಲಿ ನನಗೆ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ, ನನಗೆ ತುಂಬ ಖುಷಿ ಆಗ್ತಾಯಿದೆ. ಬಾಡಿ ಬಿಲ್ಡಿಂಗ್ ಅಂದರೆ ಎಲ್ಲರೂ ಏನೋ ತಿಳ್ಕೊಳ್ಳೋದೇನೆಂದರೆ ಅವನೇನೋ ಪ್ರೋಟೀನ್ ಹಾಕೊಂಡ್ಬಿಡ್ತಾನೆ, ಅಲ್ಲೇನೋ ಹೋಗ್ಬಿಟ್ಟು ಇನ್ನೊಂದೇನೋ ಮಾಡ್ಕೊಂಬಂದ್ಬಿಡ್ತಾನೆ, ಬಾಡಿ ಬಂದುಬಿಡ್ತೈತೆ ಅಂತ. ಸುಳ್ಳು. ನಮ್ಮ ಕಷ್ಟ, ನಮ್ಮ ಇದು ಬಂದ್ಬಿಟ್ಟು ನಮಗೆ ಗೊತ್ತಿರುತ್ತೆ, ಇಲ್ಲ ನನ್ನ ಜೊತೆ ಇರೋರು ಗೊತ್ತಿರುತ್ತೆ, ಇಲ್ಲ ನಮ್ಮ ನೋಡ್ಕೊಳ್ತಾ ಇರೋರು ಗೊತ್ತಿರುತ್ತೈತೆ. ಏನಂದರೆ ಬಾಡಿ ಬಿಲ್ಡಿಂಗಲ್ಲಿ ನಮ್ಮದು ಫುಡ್ಡು ಬಂದ್ಬಿಟ್ಟು ಡೈಲಿ 1.5 kg ಚಿಕನ್ನು, 30-40 ಮೊಟ್ಟೆ ಇರುತ್ತೆ. ಡೈಲಿ 40 to 50 ಗ್ರಾಮ್ ಪ್ರೋಟೀನ್ಸ್ ಇರುತ್ತೆ. ಅದೆಲ್ಲ ನಾವು ಇಂಟೇಕ್ ಮಾಡಬೇಕು. ಒಂದು ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಒಂದು ಕಡೆ ಎಲ್ಲೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಮಗು ಥರ ನಾವು ನಮ್ಮ ಬಾಡಿ ನೋಡ್ಕೋಬೇಕು. ಅಷ್ಟು ಡೆಡಿಕೇಷನಲ್ಲಿ ಇರ್ತೀವಿ. ಆ ಡೆಡಿಕೇಷನ್ನೇ ಇವತ್ತು ನನಗೆ ಈ ಮಟ್ಟಕ್ಕೆ ಕರ್ಕೊಬಂದಿರೋದು. ಅದಕ್ಕಾಗಿ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಏನಂದರೆ, ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಸ್ಗೂ ಬೆಲೆ ಕೊಡಿ. ಅವ್ರು ಏನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ, ಅದಕ್ಕೆ ನಾವು ಬೆಲೆ ಕೊಡಬೇಕು. ಅಚೀವ್ಮೆಂಟ್ ಮಾಡಿರೋರಿಗೆ ಬೆಲೆ ಕೊಡಬೇಕು. ಯಾರನ್ನೂ ಕೀಳಾಯಿಸ್ಬೇಡಿ, ಎಲ್ಲರಿಗೂ ಬೆಲೆ ಕೊಡಿ. ಯಾರೇ ಸ್ಪೋರ್ಟ್ಸ್ ಮ್ಯಾನ್ ಅವನು ಏನೇ ಮಾಡಿರಲಿ, ದೊಡ್ಡ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡಿದರೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋಣ. ಇಲ್ಲಾಂದರೆ ಅದ್ರ ಬಗ್ಗೆ ತಪ್ಪಾಗಿ ಮಾತಾಡೋದು, ಹೊರಗಡೆ ಹೋಗೋ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ತಪ್ಪಾಗಿ ಮಾತಾಡೋದು ಬೇಡ. ಅದು ಎಲ್ಲರಿಗೂ ನನ್ನ ಮನವಿ. ಅದು
ಥ್ಯಾಂಕ್ ಯು. ಹಾಂ, ಇಲ್ಲಿ ಮಿಸ್ಟರ್ ಏಷ್ಯಾದಲ್ಲಿ ಬಂದ್ಬಿಟ್ಟು ಥೈಲ್ಯಾಂಡು, ಮಲೇಷ್ಯಾ, ಭಾರತ, ಆಮೇಲೆ ಪಾಕಿಸ್ತಾನ ಆಗಿತ್ತು. ಆಮೇಲೆ ಮಿಸ್ಟರ್ ವರ್ಲ್ಡಲ್ಲಿ ಬಂದು ಟೋಟಲ್ 20 ಕಂಟ್ರಿ, ರಷ್ಯಾ, ಸೌತ್ ಆಫ್ರಿಕಾ, ಆಮೇಲೆ ಇಂಡಿಯಾ, ಪಾಕಿಸ್ತಾನ್, ಮಲೇಷ್ಯಾ, ಥೈಲ್ಯಾಂಡ್, ಇನ್ನು ಇಟಲಿ, ಆಮೇಲೆ ಫಿಲಿಪೀನ್ಸ್, ಇನ್ನು ಬೇರೆ ಬೇರೆ ಕಂಟ್ರಿಗಳು ಆ್ಯಡ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಆ ಕಾಂಪಿಟೇಷನ್. ನಾವು ಏನು ಮಾಡಿದ್ವೋ ತುಂಬ ಚೆನ್ನಾಗಿತ್ತು. ನಮ್ಮ ಭಾರತ ದೇಶದಿಂದ ನಮ್ಮ ಕರ್ನಾಟಕದಿಂದ 3 ಜನ ಅಟೆಂಡ್ ಮಾಡಿದ್ರಿ ಬಾಡಿ ಬಿಲ್ಡಿಂಗ್ ಅಂತ. ಅಲ್ಲಿ ಬರೀ ಬಾಡಿ ಬಿಲ್ಡಿಂಗ್ ಇಲ್ದಿರ ಹ್ಯಾಂಡಿಕ್ಯಾಪು, ಆಮೇಲೆ ರೆಸ್ಲಿಂಗು, ಆಮೇಲೆ ವೆಯ್ಟ್ ಲಿಫ್ಟಿಂಗು ಎಲ್ಲ ಥರ ಕಾಂಪಿಟೇಷನ್ ಮಾಡಿದರು. ಅದರಲ್ಲಿ ಬಾಡಿ ಬಿಲ್ಡಿಂಗ್ ಅಂತ 3 ಜನ ನಾವು ಮಾಡಿದ್ರಿ. ಬೇರೆ ಸ್ಟೇಟಿಂದ, ಪಂಜಾಬಿಂದ ಬಂದಿದ್ದರು, ತಮಿಳ್ನಾಡಿಂದ ಬಂದಿದ್ದರು. ಅವ್ರವ್ರ ಕ್ಯಾಟಗಿರಿಲಿ ಅವ್ರವ್ರಿಗೆ ಪ್ಲೇಸ್ಮೆಂಟ್ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದಿಂದ, ನಮ್ಮ ಇಂಡಿಯಾಯಿಂದ ನಾನು 90+ ಕ್ಯಾಟಗಿರಿಯಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದೀನಿ. ಥ್ಯಾಂಕ್ ಯು. ಅಲ್ಲಿ ಏನೇನೆಲ್ಲ ಸ್ಪರ್ಧೆ ಅಲ್ಲಿ ಸ್ಪೋರ್ಟ್ಸ್ ಬಂದ್ಬಿಟ್ಟು ಬಾಡಿ ಬಿಲ್ಡಿಂಗು, ಕ್ಲಾಸಿಕ್ ಫಿಸಿಕ್ಕು, ಮೆನ್ ಫಿಸಿಕ್ಕು, ಡೆನಿಮ್ ಮಾಡಲು, ಆಮೇಲೆ ಆರ್ಮ್ ರೆಸ್ಲಿಂಗು, ವೆಯ್ಟ್ ಲಿಫ್ಟಿಂಗು, ಆಮೇಲೆ ಸ್ಕ್ವಾಟ್ ಲಿಫ್ಟಿಂಗು, ಆ ಥರ ವಿಧ ಒಂಥರ ಕಾಂಪಿಟೇಷನ್ಗಳಿತ್ತು. ಅದರಲ್ಲಿ ಎಲ್ಲರೂ ಒಂದೊಂದು ದೇಶದಲ್ಲಿ ಒಬ್ಬೊಬ್ಬರು ಒಂದೊಂದು ಟ್ರೋಫಿ ಮಾಡ್ಕೊಂಡು ಹೋದರು. ಆದರೆ ಎಲ್ಲರೂ ಖುಷಿಯಾಗಿ ಹೋಗಿದ್ದಾರೆ. ಕಾಂಪಿಟೇಷನು ಚೆನ್ನಾಗಿ ನಡೀತು. ಅಲ್ಲಿ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಕಾಂಪಿಟೇಷನು. ಪ್ರತಿನಿತ್ಯ ಕಸರತ್ತು ನಂದು ಡೈಲಿ ಬೆಳಗ್ಗೆ ಎದ್ದು ಕಂಪಲ್ಸರಿ ಏನಂದರೆ ನಮ್ಮದು ಮೇನು ಡಯಟು. ಬೆಳಗ್ಗೆ ಎದ್ದ ತಕ್ಷಣ ನಾವು ಪ್ರೋಟೀನ್ ಇಂಟೇಕ್ ಮಾಡಬೇಕು. ಪ್ರೋಟೀನ್ ಇಂಟೇಕ್ ಅಂದರೆ ಮೊಟ್ಟೆ, ಚಿಕನ್ನು ಡೈಲಿ ಬೆಳಗ್ಗೆ ಎದ್ದು 7 ಗಂಟೆಗೆ ಅದನ್ನು ನಾವು ಇಂಟೇಕ್ ಮಾಡಬೇಕು. ಆಮೇಲೆ ಬೆಳಗ್ಗೆ ಒಂದು 2 ಇಂದ 2.5 ಅವರು ಕಸರತ್ತು ಮಾಡಬೇಕು. ಆಮೇಲೆ ಸಂಜೆ ಒಂದು 2.5 ಅವರು ಕಸರತ್ತು ಮಾಡಬೇಕು. ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ಬರೋಕ್ಕಲ್ಲ. ಒಂದು ಫ್ರೆಂಡ್ಸು ಫಂಕ್ಷನ್ಸ್ ಎಲ್ಲೂ ಅಟೆಂಡ್ ಮಾಡೋಕ್ಕಾಗಲ್ಲ. ಈ ಫೀಲ್ಡ್ ಏನಂದರೆ ಕಾಸ್ಟ್ಲಿ ದುನಿಯಾ. ಈ ಫೀಲ್ಡಲ್ಲಿ ಸ್ಪೋರ್ಟ್ಸಲ್ಲಿ ಈ ಫೀಲ್ಡ್ ಬಂದು ತುಂಬ ಕಾಸ್ಟ್ಲಿ ದುನಿಯಾ. ದುಡ್ಡಿದ್ದವ್ರು ಮಾತ್ರ ಮಾಡ್ಬೋದು, ದುಡ್ಡಿಲ್ದವರು ಮಾಡ್ತಾರೆ. ಆದರೆ ಅಚೀವ್ಮೆಂಟು ಮಾಡೋಕ್ಕಾಗಲ್ಲ. ಏನಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಆ ದುಡ್ಡು ಸಾಲ್ದಿರ ಸ್ಟಾಪ್ ಮಾಡ್ತಾರೆ. ಅಂಥವ್ರಿಗೆ ಯಾರ ಕೈಲಾಗುತ್ತೋ ಅವರು ಸಹಾಯ ಮಾಡೋಕ್ಕೆ ಟ್ರೈ ಮಾಡಿ. ತುಂಬ ಜನ ನಂತರ ಅಚೀವ್ಮೆಂಟ್ ಮಾಡಿದ್ದಾರೆ. ವರ್ಷ ಒಬ್ರೊಬ್ರು ಹೋಗ್ಬಿಟ್ಟು ಬಂದಾಗ ಅಚೀವ್ಮೆಂಟ್ ಮಾಡಿರ್ತಾರೆ. ಈ ಸಲ ನನಗೇನಂದರೆ ನನ್ನ ಫ್ರೆಂಡ್ಸು ಅನಿಲ್ ಅಣ್ಣ ಆಗಿ ಈ ಥರ ಪ್ರೆಸ್ಸು ಮೀಡಿಯಾದವ್ರನ್ನೆಲ್ಲ ಕರೆಸಿ ಮಾಡ್ತಾಯಿದ್ದಾರೆ. ಇದು ತುಂಬ ಜನ ಗೊತ್ತಾಗಲಿ. ಯಾರು ನೆಕ್ಸ್ಟ್ ವರ್ಷ ಇಲ್ಲ ಬೇರೆ ವರ್ಷ ಹೋಗೋರ್ಗೂ ಇಲ್ಲ ಏನೇ ಅಚೀವ್ಮೆಂಟ್ ಮಾಡೋರು ಯಾರ ಕೈಲಿ ಕೆಪಾಸಿಟಿ ಇದೆಯೋ ಅವ್ರು ಬಂದು ಅವ್ರಿಗೆ ಸಪೋರ್ಟ್ ಮಾಡಿ. ಈ ಥರ ಅವ್ರು ಏನು ಸಾಧನೆ ಮಾಡಿದ್ದಾರೋ ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡಿ. ಫ್ಯಾಮಿಲಿ ನೆನ್ನೆ ನೈಟೇ ನಾನು 1 ಗಂಟೆಗೆ ಬಂದೆ ಫ್ಲೈಟಲ್ಲಿ. ಅಲ್ಲೇ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಅಲ್ಲೇ ಏರ್ಪೋರ್ಟ್ ಹತ್ರ ಬಂದು ಅಲ್ಲೇ ವಿಶ್ ಮಾಡಿ ನೈಟ್ ಮನೆಯಲ್ಲೆಲ್ಲ ಚಿಕ್ಕದಾಗಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಅದು ಮುಗಿಸಿ ಬೆಳಗ್ಗೆಯಿಂದ ಎಲ್ಲೂ ಹೋಗ್ದಿರ ಬಂದಿರೋದೇ ಇಲ್ಲಿ. ಯಾಕೆಂದರೆ ಟಯರ್ಡ್ನೆಸ್ ಇತ್ತು. ಯಾಕಂದರೆ ನಾವು 3 ಡೇಸು ಲಾಸ್ಟ್ ಕಾಂಪಿಟೇಷನ್ 3 ಡೇಸ್ ಇದ್ದಂಗೆ ವಾಟ್ರು ಕಂಪ್ಲೀಟ್ ಸ್ಟಾಪ್ ಮಾಡಿರ್ತೀವಿ. 2 ಡೇಸ್ ಕಂಪ್ಲೀಟು ಸ್ಟಾಪ್ ಮಾಡಿರ್ತೀವಿ. ಈ 3 ಡೇಸ್ ಬಂದ್ಬಿಟ್ಟು ನನಗೆ ಕಾಂಪಿಟೇಷನ್ ಮಿಸ್ಟರ್ ವರ್ಲ್ಡ್, ಮಿಸ್ಟರ್ ಏಷ್ಯಾ ಇತ್ತು. ಅದಕ್ಕೋಸ್ಕರ 3 ಡೇಸು ಕಂಪ್ಲೀಟ್ ವಾಟ್ರ್ ಸ್ಟಾಪ್ ಮಾಡಿರ್ತೀವಿ. ತುಂಬ ಸ್ಟ್ರೈನ್ ಇರುತ್ತೆ. ಅದಾದ ತಕ್ಷಣ ನಾವು ಮಿನಿಮಮ್ 8 ರಿಂದ 10 ಲೀಟ್ರು ನೀರು ಬಾಡಿಗೆ ಇಂಟೇಕ್ ಆಗುತ್ತೆ. ಅದಕ್ಕೋಸ್ಕರ ಸ್ಟ್ರೈನಲ್ಲಿ ಮನೇಲೇ ಇದ್ದೆ. ಇವಾಗ ಬಂದಿದ್ದೀನಿ. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಪ್ರೆಸ್ಸು ಮೀಡಿಯಾದವ್ರಿಗೆ ತುಂಬ ಧನ್ಯವಾದಗಳು. ವೃತ್ತಿಪರತೆ ಏನು ಅಂದರೆ ಹಿನ್ನೆಲೆ ಅಂದರೆ ನೀವು ಒಂದು ಕೆಲಸ ಮಾಡಿಕೊಂಡು ಜಿಮ್ ಮಾಡ್ತಿದ್ದೀರಾ, ಇಲ್ಲ ಜಿಮ್ಮೇ ಪರ್ಪಸ್ ಆಗಿ ಪ್ರೊಫೆಷ್ನಲಿ ಅದನ್ನೇ ಮಾಡ್ತಿದ್ದೀರಿ? ಇಲ್ಲ, ನಂದು ಬಂದ್ಬಿಟ್ಟು ಬೇರೆ ಬಿಸ್ನೆಸ್ ಇದೆ. ಆಮೇಲೆ ಜಿಮ್ಮು ಮಾಡಿಕೊಂಡು ಇದು ನಾನು ಪ್ರೊಫೆಷ್ನಲ್ ಆಗಿ ತೊಗೊಂಡಿದ್ದೀನಿ ಬಾಡಿ ಬಿಲ್ಡಿಂಗ್ ಅಂತ. ಯಾಕಂದರೆ ನಾನು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಏನೋ ಒಂದು ಅಚೀವ್ಮೆಂಟ್ ಇರಬೇಕು, ಏನೋ ಒಂದು ಸಾಧನೆ ಇರಬೇಕು. ನಾವು ಸತ್ತ ಮೇಲಾರು ಗೊತ್ತಾಗಬೇಕು ಜನಗಳಿಗೆ, ಇಲ್ಲ ನಮ್ಮ ಮಕ್ಕಳಾರು ಹೇಳ್ಕೊಳ್ಳೋಕ್ಕೆ ಬೇಕು ಅನ್ನೋ ಸಾಧನೆ ಮಾಡಿದ್ದೀನಿ ನಾನು. ಅದಕ್ಕೋಸ್ಕರ ನಾನು ಈ ಫೀಲ್ಡು ನನಗೆ ಇಷ್ಟ ಆಯಿತು. ಅದಕ್ಕೆ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಫ್ಯೂಚರು ನೆಕ್ಸ್ಟು ಮಾಡೋಣ ಅಂತ ಇದ್ದೀನಿ. ನೋಡೋಣ, ಮುಂದೆ ದಾರಿ ಸಿಕ್ಕಿದ್ರೆ ತಿರ್ಗಾ ಕಂಟಿನ್ಯೂ ಮಾಡಿ ತಿರ್ಗಾ ಮೆಡಲ್ಸ್ಗಳು ತರಬೇಕು ಅಂತ ಇದ್ದೀನಿ ನಮ್ಮ ಭಾರತಕ್ಕೋಸ್ಕರ. ಇಲ್ಲಾಂದರೆ ನಮ್ಮ ಸ್ಟೇಟಲ್ಲೇ ತಿರ್ಗಾ ಕಾಂಪಿಟೇಷನ್ ದೊಡ್ಡದು ಮಾಡೋಣ. ಬೇರೆ ಅಸೋಸಿಯೇಷನ್ ಎಲ್ಲ ಟ್ರೈ ಮಾಡ್ತಾಯಿದ್ದಾರೆ. ಇಲ್ಲೇ ವರ್ಲ್ಡು, ಏಷ್ಯಾ ಎಲ್ಲ ಮಾಡಬೇಕಂತ ಇದ್ದಾರೆ. ಯೂನಿವರ್ಸಲ್ಲಿದೆ, ಒಲಂಪಿಯಾ ಇದೆ, ಅದೆಲ್ಲ ಮಾಡಬೇಕು ಅಂತ ಇದ್ದಾರೆ. ಇಲ್ಲೇ ಮಾಡಿದ್ರೆ ಇಲ್ಲೇ ಟ್ರೈ ಮಾಡ್ತೀನಿ.
ಫ್ಯೂಚರು ಹೆಂಗೆ ನಮಗೆ ದಾರಿ ತೋರಿಸುತ್ತೋ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ನಿಮ್ಮಲ್ಲಿ ಯಾರಾದರೂ ಫಿಲಮ್ ಲಾಂಚ್ಗೆ ಏನಾದರೂ ಸೈನ್ ಮಾಡ್ತೀರಾ? ಮಾಡಿದ್ದೀನಿ, ಇವಾಗಲ್ಲ 2019-20 ಸೀರಿಯಲ್ ಆ್ಯಕ್ಟರ್ಸ್ ಅವ್ರಿಗೆ ಆನ್ಲೈನ್ ಟ್ರೈನಿಂಗ್ ಎಲ್ಲ ಮಾಡಿದ್ದೀನಿ. ಇವಾಗ ಯಾರಿಗೂ, ಯಾಕಂದರೆ ಈ ಟೈಮಲ್ಲಿ ನಾವು ಒಂದು ಕಾಲು ವರ್ಷ ಆಯಿತು, ಯಾರಿಗೂ ನಾನು ಟ್ರೈನ್ ಮಾಡೋಕ್ಕೆ ನನಗೆ ಟೈಮ್ ಇರಲ್ಲ. ಅದಕ್ಕೋಸ್ಕರ ನಾನು ಯಾರಿಗೂ ಟ್ರೈನ್ ಮಾಡೋಕ್ಕಾಗ ಆನ್ಲೈನಲ್ಲಿ ಎಲ್ಲ ತುಂಬ ಜನ ಬೇರೆ ಬೇರೆ ಸ್ಟೇಟ್ಸಿಂದ ಮೆಸೇಜ್ಗಳು ಮಾಡ್ತಾಯಿರ್ತಾರೆ, ಸರ್ ಏನು ಮಾಡಬೇಕು, ಏನು ಇದು ಮಾಡಬೇಕು ಅಂತ. ನಾನು ದಯವಿಟ್ಟು ಬೇರೆ ಸ್ಟಾರ್ಟಪ್ ಬಾಡಿ ಬಿಲ್ಡರ್ಸ್ಗೆ ಏನು ಕೇಳ್ಕೊಳ್ತೀನಿ ಅಂದರೆ, ಯಾರು ಒಳ್ಳೆ ಟ್ರೈನರ್ ಹತ್ರ ಹೋಗಿ, ನೀವೇನಾದ್ರು ಮಾಡಬೇಕಂದ್ರೆ ಒಳ್ಳೆ ಟ್ರೈನರ್ ಹತ್ರ ಹೋಗಿ, ಸುಮ್ಮನೆ ಯಾರು ಅರ್ಧ ಬರ ಕಲ್ತಿರೋರ ಹತ್ರ ಹೋಗಬೇಡಿ. ಒಳ್ಳೆ ಟ್ರೈನರ್ ಹತ್ರ ಹೋಗಿ, ಒಳ್ಳೆ ನಾಲೆಜ್ ಇರೋ ಹತ್ರ ಹೋಗಿ ನೀವು ಬಾಡಿ ಬಿಲ್ಡಿಂಗ್ ಏನಾದ್ರು ಮಾಡಬೇಕಂದ್ರೆ ಕಲೀರಿ. ಹೊಸ ಯುವಕರಿಗೆ ಏನು ಹೇಳ್ತೀರಾ? ಮೀನ್ಸ್ ಅದೇ ಹೊಸ ಯುವಕರಿಗೆ ಫಸ್ಟು ನೀವು ಅದು ಇದು ಅಂತ ನೋಡ್ದಿರಾ, ಮನೇಲಿ ಇರೋ ಫುಡ್ಡನ್ನೇ ಫಸ್ಟು ಇಂಟೇಕ್ ಮಾಡಿ. ಮನೇಲೇ ನಮಗೆ ಒಳ್ಳೊಳ್ಳೆ ಫುಡ್ ಇದೆ, ವೆಜಿಟೇಬಲ್ಸ್ ಆಗಲಿ, ಪ್ರೋಟೀನ್ಗೆ ಬಂದು ನಮಗೆ ಚಿಕನು, ಎಗ್ಗು, ಫಿಶ್ ಇದೆ. ಅದರಲ್ಲೇ ನಾವು ಫಸ್ಟ್ ಬಾಡಿ ರೆಡಿ ಮಾಡ್ಕೋಬೋದು. ಆಮೇಲೆ ನೀವು ಬೇರೆ ಬೇರೆ ಲೆವೆಲ್ಗೆ ಹೋಗ್ಬೇಕಂದ್ರೆ ಬೇರೆ ಬೇರೆ ಒಳ್ಳೆ ಟ್ರೈನರ್ ಹತ್ರ ಹೋಗಿ ನೀವು ಮೀಟಾಗಿ ಮಾಡಿ. ಅದು ಬಿಟ್ಟು ನಿಮಗೆ ಏನೋ ಯೂಟ್ಯೂಬಲ್ಲಿ ನೋಡಿಕೊಂಡು ಇಲ್ಲ ಇನ್ನೊಬ್ಬ ಹೇಳ್ದ ಅಂದ್ಬಿಟ್ಟು ಅದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಫಸ್ಟು ನಿಮ್ಮ ಹೆಲ್ತ್ ಮುಖ್ಯ. ಹೆಲ್ತು ಚೆನ್ನಾಗಿದ್ದರೆ ನಾಳೆ ದಿವಸ ನಾವು ಇನ್ನೂ ಏನು ಬೇಕಾದ್ರೂ ಇದೆ ಅಂತಲ್ಲ, ಬೇರೆ ಅಚೀವ್ಮೆಂಟ್ಸು ಮಾಡ್ಬೋದು. ಹೆಲ್ತನ್ನ ನೋಡ್ಕೊಳ್ಳಿ ಫಸ್ಟು. ಹೆಲ್ತ್ ನೋಡ್ಕೋಬೇಕಂದ್ರೆ ನಾವು ಫಸ್ಟು ನಮ್ಮ ಮನೇಲಿರೋ ಒಳ್ಳೆ ಫುಡ್ಗಳನ್ನ ಚೆನ್ನಾಗಿ ತಿನ್ನಬೇಕು. ಒಳ್ಳೆ ಫುಡ್ಗಳಿಂದನೇ ನಮ್ಮ ಬಾಡಿ ಚೆನ್ನಾಗಿರೋದು. ಒಂದು ಎಕ್ಸಾಂಪಲ್ಲು, ಸ್ಪೋರ್ಟ್ಸ್ ಮ್ಯಾನ್ಸ್ ಇವಾಗ ಫುಟ್ಬಾಲಲ್ಲಿ ಸತ್ತೋಗಿದ್ದಾರೆ, ಹಾರ್ಟ್ ಅಟ್ಯಾಕ್ ಬಂದು ಫುಟ್ಬಾಲ್ ಪ್ಲೇಯರ್ಸ್ ಸತ್ತೋಗಿದ್ದಾರೆ. ನಮ್ಮ ಕರ್ನಾಟಕ ಆ್ಯಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರು ಎಲ್ಲದರಲ್ಲೂ ಇದ್ದರು, ಎಲ್ಲ ಸ್ಪೋರ್ಟ್ಸಲ್ಲಿದ್ದರು, ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇದ್ದರು. ಅವ್ರು ಸತ್ತೋಗಿದ್ದಾರೆ. ಇವಾಗ ಅವ್ರಿಗೇನಂತ ಹೇಳ್ಬೇಕಂತ ಇದ್ದೀರಾ? ಜಿಮ್ಮಿಗೆ ಬಂದರೆ ಮಾತ್ರ ಸತ್ತೋಗ್ತಾರೆ ಅಂತ ಏನಿಲ್ಲ. ಜಿಮ್ಮಿಗೆ ಬಂದು ಅವ್ರಿಗೆ ಟೈಮು ಬೀಳಾಗಿರ್ತೈತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಅವ್ನಿಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಅದನ್ನು ಜಿಮ್ಮೇಲೆ ಹಾಕೋದು ತಪ್ಪು. ಇವಾಗ ಎಕ್ಸಾಂಪಲ್ಲು ಇವತ್ತು ಸತ್ತೋಗಿದ್ದಾರಲ್ಲ RV ದೇವರಾಜ್ ಅವರು, ಕಾರಲ್ಲಿ ಹೋಗ್ಬೇಕಾದ್ರೆ ಸತ್ತೋಗಿದ್ದಾರೆ. ಇವಾಗ ಅದಕ್ಕೆ ಕಾರು ಅಂತ ನಾವು ಇದು ಬ್ಲೇಮ್ ಮಾಡೋಕ್ಕಾಗಲ್ಲ. ನಾವು ಹಂಗೆ ಜಿಮ್ಮಿಗೆ ಬಂದರು, ಅವ್ರು ಟೈಮ್ ಬೀಳಾಯಿತು, ಸತ್ತೋದ್ರು ಅಷ್ಟೇ ಹೊರತು ಜಿಮ್ಮಿಂದ ಯಾವುದೇ ಹಾರ್ಟ್ ಅಟ್ಯಾಕ್ ಏನೂ ಬರೋದಿಲ್ಲ. ಟ್ರೈನರ್ಸ್ ಇರ್ತಾರೆ, ಟ್ರೈನರ್ಸ್ ಹತ್ರ ನೀವು ಸಜೆಷನ್ ತೊಗೊಂಡು ವರ್ಕೌಟ್ ಮಾಡಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಉಪ್ಪು ಬಂದು ನನಗೆ 2009-2010 ಪರಿಚಯ. ಎಲ್ಲ ಅಕ್ಕಪಕ್ಕ ಮನೆಗಳವರು, ಅವ್ರ ಕುಟುಂಬ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಹತ್ತಿರದ ಸಂಬಂಧ. ಹೀಗೆ ಭಾಳ ಆತ್ಮೀಯವಾಗಿದ್ವಿ. ಆಗ್ಲಿಂದನೇ ಅಪ್ಪು ತುಂಬ ಚಿಕ್ಕ ಏಜು, ಇನ್ನು SSLC 9th ಸ್ಟ್ಯಾಂಡರ್ಡ್ ಅಂದ್ಕೊಳ್ತೀನಿ, 9th 8th 9th ಆವಕ್ಕೆ ಸ್ವಲ್ಪ ಫಿಟ್ನೆಸ್ ಮೇಂಟೆನೆನ್ಸು. ಈ ಕರಾಟೆಗೆ ಫಸ್ಟು ಹೋಗಿದ್ದು ಅಪ್ಪು ಕರಾಟೆಗೆ ಪ್ರಾಕ್ಟೀಸ್ಗೆ. ಸ್ಕೂಲಲ್ಲಿ ಸ್ಕೂಲ್ ಅಚಲ ವಿದ್ಯಾಮಂದಿರ ಸ್ಕೂಲಲ್ಲಿ ಕರಾಟೆ ಮಾಸ್ಟ್ರು ಬಂದಿದ್ದರು. ಎಲ್ಲರಿಗೂ ಕರಾಟೆ ಹೇಳ್ಕೊಡ್ಬೇಕು ಅಂತ ಹೇಳಿದಾಗ ಅದರಲ್ಲೂ ಟಾಪರ್. ಸ್ಕೂಲಲ್ಲಿ ಇದ್ದಾಗಿಂದನೇ 8ನೇ ಕ್ಲಾಸು 9, 10 ಆ 3 ವರ್ಷನೂ ಆ ಕರಾಟೆನಲ್ಲಿ ನಮ್ಮ ಅಪ್ಪು ತುಂಬ ಟಾಪರ್. ಆಗ ನೋಡಿದಂಥ ಅಪ್ಪು ಎಲ್ಲದರಲ್ಲೂ ಸ್ಪೋರ್ಟ್ಸಲ್ಲಿ ಟಾಪಾಗಿ ಬರ್ತಿದ್ದ. ಅದಾದಮೇಲೆ ಏನಾಯಿತು, SSLC ಮುಗಿದ. SSLC ಇದ್ದಂಗೆ ಜಿಮ್ಗೆ ಸೇರಿಕೊಂಡ. SSLC ರಾಜ್ಯದಲ್ಲಿ ಜಿಮ್ಗೆ ಸೇರಿಕೊಂಡು ಈ ಕಗ್ಲಿಪುರ ಹತ್ರ ಒಂದು ಜಿಮ್ಗೆ ಹೋಗ್ತಿದ್ದ. ಯಾರು ವೆಯ್ಟ್ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಜೂನಿಯರ್ಗಳಲ್ಲಿ ಸೀನಿಯರ್ ಅಂತಿತ್ತು. ಆ ಜೂನಿಯರಲ್ಲಿ ಅವತ್ತು ಆ ಜಿಮ್ಮಲ್ಲಿ ಫಸ್ಟ್ ಬಂದಿದ್ದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಆ ಜಿಮ್ಮಲ್ಲಿ ಫಸ್ಟ್ ಬಂದಾಗಲೂ ಅಷ್ಟೇ, ನಾನು ವೆಯ್ಟ್ ಇತ್ತೋದ್ರಲ್ಲಿ ಈ ಥರ ಜಿಮ್ ಮಾಡೋದ್ರಲ್ಲಿ ನಾನು ಫಸ್ಟ್ ಬಂದೆ. ಆವಾಗಲಿಂದನೇ ಮೈಗೂಡಿಸ್ಕೊಂಡಿದ್ದು ಒಬ್ಬ ವ್ಯಕ್ತಿ ಅಪ್ಪು. ಆ SSLC 16 ವರ್ಷ ಹುಡುಗನಾಗಿದ್ದಾಗ ಮಾಡ್ಕೊಂಡಿದ್ದು. 2011ರಲ್ಲಿ ಪೂರ್ತಿ ತನ್ನನ್ನು ತೊಡಗಿಸ್ಕೊಂಡು ಜಿಮ್ಗೆ ಅಂತೇಳಿ 2011 ಅಪ್ಪು 2011ರಲ್ಲಿ 2018ರಲ್ಲಿ ಬರುತ್ತೆ, ಫಸ್ಟು ಅವಾರ್ಡ್ ಬರುತ್ತೆ. 2018ರಲ್ಲಿ ಮಿಸ್ಟರ್ ಬೆಂಗಳೂರು ಬಂದಾಗ ನಿಮಗೆಲ್ಲ ನೆನಪಿರಲಿ, ಅಷ್ಟಿಷ್ಟು ಖುಷಿ ಪಟ್ಟವರಲ್ಲ ನಾವು. ಮಿಸ್ಟರ್ ಬೆಂಗಳೂರು ಬಂದ್ಬಿಟ್ಟು ಎಷ್ಟು ತುಂಬ ದೊಡ್ಡ ಅಚೀವ್ಮೆಂಟ್ ಆಯಿತು ನಮ್ಮ ಬೆಂಗಳೂರಲ್ಲೇ ಆಯಿತು. ಅದಾದಮೇಲೆ ಅಲ್ಲೂ ಎಲ್ಲಿ ಕುಗ್ಲಿಲ್ಲ ಅಪ್ಪು. ಒಬ್ಬ ಹುಡುಗ ವಿದ್ಯಾರ್ಥಿಯಾಗಿದ್ದಾಗ, ಬಾಲಕನಾಗಿದ್ದಾಗ ಒಬ್ಬ ಏನಾಗಬೇಕು, ಗುರುಗಳಿಗೆ ಶಿಷ್ಯನಾಗಿರಬೇಕು, ತಂದೆ ತಾಯಿಗೆ ಒಳ್ಳೆ ಮಗನಾಗಿರಬೇಕು, ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತನಾಗಿರಬೇಕು. ಮುಂದೆ ಅವನು ಸಂಸಾರಿಕ ಜೀವನಕ್ಕೆ ಬಂದಾಗ ಹೆಂಡತಿ ಮಕ್ಕಳಿಗೆ ಅವನ ಗಂಡನಾಗಿರಬೇಕು, ಒಂದು ಸಾಂಸಾರಿಕ ಜೀವನವನ್ನು ರೂಪಿಸ್ಕೊಳ್ಬೇಕು, ಮಕ್ಕಳಿಗೆ ತಂದೆ ತಾಯಿ ಆಗಿರಬೇಕು. ಇವೆಲ್ಲನೂ ಜೊತೆಯಲ್ಲೇ ಮೈಗೂಡಿಸ್ಕೊಂಡು ಅಪ್ಪು ನವೀನ್ ಏನಿವರು ಇದಾರಲ್ಲ, ಇವ್ರ ಸಾಧನೆ ಒಂದು ದಿನದ್ದಲ್ಲ, ಒಂದು ದಿನ ರಾತ್ರಿ ನೆನ್ನೆ ಮಾಡಿ ಇವತ್ತು ಬೆಳಕಿಗೆ ಬಂದಿರೋದಲ್ಲ, ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟಿರೋದು. ಎಲ್ಲಿ ಬನ್ನೇರ್ಘಟ್ಟ, ಎಲ್ಲಿನ ಮಿಸ್ಟರ್ ವರ್ಲ್ಡು, ಎಲ್ಲಿನ ಏಷ್ಯನ್ ಕಾಂಟಿನೆಂಟು, ಎಲ್ಲಿನ ಮಿಸ್ಟರ್ ಇಂಡಿಯಾ, ಈ ಹಂತಕ್ಕೆ ಬರಬೇಕು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಮತ್ತು ಮೈಸೂರು, ಕೃಷ್ಣಗಿರಿ,
ಧರ್ಮಪುರಿ, ಈ ಮೈಸೂರು ದಸರಾ ಎಲ್ಲ ಚಾಂಪಿಯನ್ಶಿಪ್ಪಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಾನೆ. ರಾತ್ರಿ ಹಗಲು ಮನೆಗೆ ಮಗನಾಗಿ ಮನೇಲಿ ದುಡಿದು ಸಂಪಾದನೆ ಮಾಡಿ ಆ ದುಡ್ಡನ್ನೆಲ್ಲ ಇವ್ರ ತಾತ ಅವ್ರು ತುಂಬ ಕಷ್ಟಪಡ್ತಾರೆ. ಅವರೆಲ್ಲ ಸಹಾಯ ಮಾಡಿ ದಿನದಿಂದ ದಿನಕ್ಕೆ ಒಂದೊಂದಷ್ಟು ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ಅದು ಜೀವನನೂ ಕಟ್ಕೊಂಡು ಇದನ್ನು ಆಮೇಲೆ ಪ್ರೊಫೆಷ್ನಲ್ ಆಗಿ ಇದನ್ನು ಇಷ್ಟೆಲ್ಲ ಎಂತಕ್ಕೆ ಬರೋದಕ್ಕೆ ತುಂಬ ಕೆಳಮಟ್ಟದಿಂದ ತುಂಬ ಶ್ರಮಪಟ್ಟು ಡೆಡಿಕೇಶನ್ ಆಗಿ ರಾತ್ರಿ ಹಗಲು ಒಂದು ದಿನ ಯಾವುದೊಂದು ಕೆಟ್ಟ ಅಭ್ಯಾಸಕ್ಕೆ ಹೋಗಲಿಲ್ಲ, ಒಬ್ಬರ ಜೊತೆಲಿ ಸೇರಿ ಪಾರ್ಟಿ ಗೀಟಿ ಮಾಡೋಕ್ಕೆ ಹೋಗಲಿಲ್ಲ, ಒಬ್ಬರ ಜೊತೆಲಿ ಹೋಗಿ ಟ್ರಿಪ್ಪು ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗಲಿಲ್ಲ, ಇನ್ನೊಂದು ಮತ್ತೊಂದಕ್ಕೆ ಎಲ್ಲೂ ಹೋಗ್ದಿರಾ ಪ್ರತಿನಿತ್ಯ ಕನ್ಸಲ್ಲಿ ಅವ್ನು ಎಬ್ಬರಿಸೋದು ಕೇಳೋದನ್ನು ಎಲ್ಲಿ ಇವಾಗ ಏನು ಮಾಡಬೇಕು ಹೊರ್ಕೊಡೋದ್ರೆ ಪುಷಪ್ ಏನು ಎತ್ಕೊಬೇಕು, ಟೈಸ್ಗೆ ಏನು ಮಾಡಬೇಕು, ಚೆಸ್ಟ್ಗೆ ಏನು ಮಾಡಬೇಕು ಅನ್ನೋದೇ ಅವ್ನ ಮೈಂಡಲ್ಲಿ ಓಡ್ತಾ ಇರ್ತದೆ. ಅವ್ನು ಯಾವಾಗೂ ಸದಾಕಾಲ 24 ಗಂಟೆ ಮೈಯೆಲ್ಲ ಜಿಮ್ಮು ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಸ್ಪೋರ್ಟ್ಸ್ ಏನು ಮೈ ಗುಡಿಸ್ಕೊಂಡಂದು ಕರಾಟೆ, ಜಿಮ್ಮು ಇದೆಲ್ಲ ಮಾಡ್ಕೊಂಡ್ಬಂದು ಬಂದಿರೋ ಕಷ್ಟ ಸುಖಗಳೆಲ್ಲ ಎದುರಿಸಿ ಸಂಸಾರಿಕ ಜೀವನವನ್ನು ಕಟ್ಕೊಂಡು ತನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಹೆಂಡತಿಗೆ ಒಳ್ಳೆ ಗಂಡನಾಗಿ ತುಂಬ ಪರ್ಫೆಕ್ಟ್ಫುಲ್ಲಾಗಿ ಒಂದು ಲೈಫನ್ನು ಲೀಡ್ ಮಾಡಿದ್ದಾನೆ ಅಂದರೆ ನಮ್ಮ ಅಪ್ಪು. ಈ ನವೀನ್ ಅವ್ರ ಸಾಧನೆ ಇವತ್ತು ಮಿಸ್ಟರ್ ಬೆಂಗಳೂರಿಂದ ಮಿಸ್ಟರ್ ಕರ್ನಾಟಕಕ್ಕೆ ಹೋಯಿತು, ಮಿಸ್ಟರ್ ಕರ್ನಾಟಕದಿಂದ ಮಿಸ್ಟರ್ ಸೌತ್ ಇಂಡಿಯಾ ಆಯಿತು, ಸೌತ್ ಇಂಡಿಯಾಯಿಂದ ಇಂಡಿಯನ್ ಮಿಸ್ಟರ್ ಇಂಡಿಯಾ ಆಯಿತು, ಮಿಸ್ಟರ್ ಇಂಡಿಯಾದಿಂದ ಏಷ್ಯನ್ ಟೆರಿಟರಿ ಕಾಂಟಿನೆಂಟಿಗೆ ಬಂತು, ಏಷ್ಯನ್ ಕಾಂಟಿನೆಂಟಿಂದ ಮಿಸ್ಟರ್ ವರ್ಲ್ಡನ್ನು ಇವತ್ತು ಬನ್ನೇರುಘಟ್ಟದಲ್ಲಿ ಈ ಪರಿಸರದಲ್ಲಿದ್ದಂಥ ಒಬ್ಬ ಯುವಕ ಈ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 20 ದೇಶಗಳ ಮಧ್ಯೆ 20 ದೇಶಗಳಂದರೆ ದೇಶ ವಿದೇಶಗಳು ಎಂತೆಂಥವರೆಲ್ಲ ಬಂದಿರ್ತಾರೆ. ಅವ್ರನ್ನೆಲ್ಲ ಮೀರಿಸಿ ನಮ್ಮ ಕರ್ನಾಟಕದ ಹುಡುಗ, ನಮ್ಮ ಊರಿನ ಒಬ್ಬ ಯುವಕ ಈ ಒಂದು ಸಾಧನೆ ಮಾಡಿರೋದು ನಮ್ಮೆಲ್ಲರಿಗೂ ಖುಷಿ ಕೊಡುವಂಥದ್ದು. ಆ ಸಾಧನೆನ ನಾವು ಕೊಂಡಾಡಬೇಕು ಅಂತೇಳಿ ಈ ಒಂದು ಸಿಚುವೇಶನಲ್ಲಿ ಇವತ್ತಿನ ದಿನ ಇವೆಂಟ್ ಇಟ್ಕೊಂಡಿದ್ವಿ. ಆದರೆ ಅವ್ರ ಕುಟುಂಬ ಎಷ್ಟು ಶ್ರಮಪಟ್ಟಿದೆ ಅಂತ ಹೇಳಿದ್ರೆ, ಅವರು ನಮ್ಮ ತಂಗಿ ಪುನೀತಾ ಅವರಂತೂ ಅಷ್ಟಿಷ್ಟು ಶ್ರಮಪಟ್ಟಿಲ್ಲ. ದಿನನಿತ್ಯ ಒಂದೊಂದು ಗಳಿಗೇನು ಅಪ್ಪು ಮಾತ್ರ ತನ್ನ ಪತ್ನಿಯವ್ರ ಧರ್ಮಪತ್ನಿಯವ್ರು ಮರಿದಿರ ಅವಾಗೆಲ್ಲ ಏನೇನೆಲ್ಲ ಬೇಕು ಆ ಫುಡ್ಡನ್ನು ಕೊಟ್ಟು ಆ ಟೈಮ್ ಟು ಟೈಮು ಅವರು ಎದ್ದು ಇವ್ರು ಸರಿಸಮಾನವಾಗಿ ನಿಂತು ಜಿಮ್ಮನ್ನು ನಡ್ಸ್ಕೊಂಡು ಹೋಗೋದು. ಈ ಒಂದು ಇಷ್ಟು ದೊಡ್ಡ ಜಿಮ್ಮನ್ನು ಮಾಡಿ ಅದನ್ನು ನಡ್ಸ್ಕೊಂಡು ಹೋಗೋದ್ರ ಜೊತೆಯಲ್ಲಿ ಜವಾಬ್ದಾರಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ನೋಡಿಕೊಂಡು, ಕುಟುಂಬ ವ್ಯವಸ್ಥೆನ ನೋಡಿಕೊಂಡು, ತನ್ನ ಆರೋಗ್ಯ ನೋಡಿಕೊಂಡು, ತನ್ನ ಆಗುಹೋಗುಗಳನ್ನೆಲ್ಲ ನೋಡಿಕೊಂಡು ಈ ಒಂದು ಮಟ್ಟಕ್ಕೆ ಬಂದಿರೋದು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡಿರೋವಂಥದ್ದು ನಮಗೆ ಒಂದು ಹೆಮ್ಮೆ ಕೊಡ್ತಾ ಇದೆ. ಇವರನ್ನೇ ಎಲ್ಲರೂ ಸ್ಫೂರ್ತಿಯಾಗಿ ತಗೊಂಡು ಇವರದ್ದೇ ಆದರ್ಶವಾಗಿ ಎಲ್ಲರೂ ಕೂಡ ಆಗಲಿ ಅಂತೇಳಿ ತುಂಬ ನಾನು ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೀನಿ. ಫಸ್ಟು 2018 ಸ್ಟಾರ್ಟ್ ಮಾಡಿದ್ದು ಇದು ಕಾಂಪಿಟೇಷನು. ಫಸ್ಟ್ ಸ್ಟೇಜ್ ನಾನು ಎತ್ತಿದ್ದು ಮಿಸ್ಟರ್ ಬೆಂಗಳೂರಲ್ಲಿ ಟೈಟಲ್ ಮಾಡಿದೆ ನಾನು. ಅದೇ ನನಗೆ ಫಸ್ಟು ಮೋಟಿವೇಶನ್ ಸ್ಟೇಜ್ ಅದು. ಆಮೇಲೆ ಅದಾದಮೇಲೆ ಮಿಸ್ಟರ್ ಕರ್ನಾಟಕ ಮಾಡಿದೆ. ಅದರಲ್ಲಿ ಸ್ವಲ್ಪ ಪ್ಲೇಸ್ಮೆಂಟು ಹಿಂದೆ ಮುಂದೆ ಆಯಿತು, ಸೆಕೆಂಡ್ ಥರ್ಡ್ ಪ್ಲೇಸ್ ಬಂತು. ಆಮೇಲೆ ಒಂದು 2 ವರ್ಷ ಗ್ಯಾಪ್ ಕೊಟ್ಬಿಟ್ಟು ತಿರ್ಗಾ 2022 ಮಿಸ್ಟರ್ ಕರ್ನಾಟಕ ಓವರಾಲ್ ಟೈಟಲ್ ಮಾಡಿದೆ. ಆಮೇಲೆ ಮಿಸ್ಟರ್ ಇಂಡಿಯಾ ಗೋಲ್ಡ್ ಮೆಡಲ್ ಮಾಡಿದೆ. ಆಮೇಲೆ ಇವಾಗ 2025 ಕಂಟಿನ್ಯೂಸ್ ಆಗಿ ನಾನು 6 ಮಿಸ್ಟರ್ ಕರ್ನಾಟಕ ಓವರಾಲ್ ಟೈಟಲ್ ಮಾಡಿದ್ದೀನಿ, 1 ಸೌತ್ ಇಂಡಿಯಾ ಟೈಟಲ್ ಮಾಡಿದ್ದೀನಿ, ಮಿಸ್ಟರ್ ಇಂಡಿಯಾ 2 ಟೈಟಲ್ ಮಾಡಿದ್ದೀನಿ. ಆಮೇಲೆ ಇವಾಗ ಏಷ್ಯಾ ಮತ್ತು ವರ್ಲ್ಡಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದೀನಿ. ನನ್ನ ಹೆಸರು ಭರತ್. ನಮ್ಮ ಫ್ರೆಂಡ್ ಸ್ಕೂಲ್ ಬಾಲ್ಯದ ಸ್ನೇಹಿತ ನವೀನ್ ಅಪ್ಪು ಅವ್ರಿಗೆ ಫಸ್ಟು ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಅವರು ಮಿಸ್ಟರ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲೇ ನಮಗೆಲ್ಲ ತುಂಬ ಖುಷಿ ಆಗ್ತಿದೆ. ಸೊ ಮೊದಲನೇದಾಗಿ ಅಭಿನಂದನೆಗಳು ತಿಳಿಸ್ತಾ, ಸೊ ಏನು ಹೇಳಬೇಕಂದ್ರೆ ಸ್ನೇಹ ಜೀವಿ ಅವನು. ಸ್ನೇಹಿತರಿಗಂದರೆ ಫಸ್ಟ್ ಎದ್ದು ಬರ್ತಾನೆ, ಎಲ್ಲೇ ಆಗಲಿ ಏನೇ ಆಗಲಿ. ಸೊ ಇದರಲ್ಲಿ 2 ಮಾತಿಲ್ಲ. ಸೊ ಇಷ್ಟು ದಿನ ನಾವೇನು ಮಿಸ್ಟರ್ 10 ಇಯರ್ಸ್ ಅವರು ಪಾರ್ಟಿಸಿಪೇಟ್ ಮಾಡಿ ಬರ್ತಿದ್ದಾರೆ, ಇವತ್ತು ಅವ್ರು ಏನು ಅಚೀವ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ನಮಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಅಷ್ಟು ಸಂದೇಶ ಅಂತ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅಪ್ಪು ಬಂದು ನನಗೆ ಒಂದು 15 ಇಯರ್ಸಿಂದ ಪರಿಚಯ ಇದ್ದಾರೆ. ಏನಂತಂದರೆ ಏನೇ ಒಂದು ವರ್ಕೌಟಲ್ಲಾಗಲಿ ಮತ್ತು ಡಿಸಿಪ್ಲಿನಲ್ಲಾಗಲಿ ಎಲ್ಲದರಲ್ಲೂ ನಾನೊಂದು ಮೋಟಿವೇಶನ್ ತೊಗೊಳ್ಳೋದಾಗಲಿ ಅಥವಾ ಒಂದು ರೋಲ್ ಮಾಡಲಾಗಿ ಅವ್ರನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದ್ರಲ್ಲಿ ತಪ್ಪಾಗಲ್ಲ. ಯಾಕಂತಂದರೆ ಅವ್ರದ್ದೊಂದು ಡೆಡಿಕೇಶನ್ ಆಗಲಿ, ಫುಡ್ ಹ್ಯಾಬಿಟ್ ಆಗಲಿ, ಮತ್ತು ಅವ್ರು ಕೆಲವು ಟೈಮಲ್ಲಿ ವರ್ಕೌಟ್ ಮಾಡುವಾಗ ಮಸಲ್ ಕ್ಯಾಚ್ ಆಗುತ್ತೆ, ವಾಟರ್ ಕಟ್ ಮಾಡಿದಾಗ ವೆಯ್ಟ್ಸ್ ಹೋಗೋದಿಲ್ಲ. ಈ ಥರ ಟೈಮಲ್ಲೆಲ್ಲ ಕ್ರ್ಯಾಂಪ್ ಆಗಿ ಬಿದೋಗ್ಬಿಡ್ತಾರೆ ಕೆಲವು ಟೈಮಲ್ಲಿ. ಆದರೂ ಅದನ್ನು ಏನು ಮಾಡ್ತಾರೆ, ಬ್ರೇಕ್ ತೊಗೊಂಡು ಆ ಕೌಂಟನ್ನ, ಆ ರೆಪ್ಯುಟೇಷನ್ನ ಫುಲ್ಲು ಕಂಪ್ಲೀಟ್ ಮಾಡ್ದಿರ ಅವರು ಬಿಡೋದೇ ಇಲ್ಲ. ಅದನ್ನು ನೋಡ್ತಿದ್ರೆ ಎಂಥವ್ರಿಗೂ ಏನಾದರೂ ಒಂದು ಮಾಡಬೇಕು ಅಂತ ಅನಿಸುತ್ತೆ. ಆ ವಿಷಯದಲ್ಲಿ ನಾನು ತುಂಬ ಅವ್ರನ್ನ ಮೋಟಿವೇಶನ್ ಆಗಿ ತೊಗೊಂಡಿದ್ದೀನಿ. ಮತ್ತು ನಾನು ಇವಾಗ ಏನು ನೆಕ್ಸ್ಟ್ ಸ್ಟೆಪ್ ನಾನೇನು ಮಾಡಬೇಕಂತ ಅನ್ಕೊಂಡಿದ್ದೀನಿ.
ಅದನ್ನು ಇನ್ಸ್ಪೈರ್ ಆಗಿ ಅವ್ರನ್ನ ತೊಗೊಂಡೇ ನಾನು ಮುಂದೆ ಹೋಗ್ತಾ ಇರೋದು. ನಾನು ನೋಡ್ದಂಗೆ ಇವಾಗ ಏನು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇದರಲ್ಲಾಗಲಿ ಬೇರೆಯವರೆಲ್ಲ ಯಾವ ಥರ ಅಂತಂದರೆ ಒಂದು ಸ್ವಲ್ಪ ಬಾಡಿ ಮಾಡಿದ್ದಾಗಲಿ ಇಲ್ಲ ಒಂದು ಸ್ಟೇಜ್ ಯಾವ್ದಾದ್ರು ಹತ್ತಿದ್ದಾಗಲಿ ಆ ಥರ ಎಲ್ಲ ಹತ್ತಿದಾಗ ಅವರವರೇ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಒಂದೊಂದೇ ವರ್ಕೌಟ್ಗಳು ಹೇಳ್ಕೊಡೋದು, ಫೇಮಸ್ ಆಗೋ ಥರ ಎಲ್ಲ ಇದು ಮಾಡ್ತಾರೆ. ಈ ಮನುಷ್ಯ ಹೆಂಗೆ ಅಂತಂದರೆ ನೀವು ನೋಡ್ದಂಗೆ ಮಿಸ್ಟರ್ ಬೆಂಗಳೂರಿಂದ ಹಿಡಿದು ಮಿಸ್ಟರ್ ವರ್ಲ್ಡ್ವರೆಗೂ ಓಡಿದ್ರು ಒಂದು ತೋರಿಸ್ಕೋಬೇಕು ಅಂತ ಒಂದು ಇದಿರಲ್ಲ, ಏನೋ ಒಂಥರ ಸಂಕೋಚ. ನಾವು ಮೊನ್ನೆಲ್ಲ ಕಳಿಸ್ಕೊಡ್ಬೇಕಂತ ಅಂದ್ಬಿಟ್ಟು ಅಂದರೆ ಇಲ್ಲೆಲ್ಲ ಮಾಡಿದಾಗ ನಾವು ಜೊತೆಲಿದ್ದು ಪ್ರತಿಯೊಂದು ಕಾಂಪಿಟೇಷನ್ಗೂ ಹೋಗ್ತಿದ್ವಿ. ಥೈಲ್ಯಾಂಡ್ಗೆ ಹೋಗ್ತಿದ್ದಾರಲ್ಲ, ಒಬ್ಬರೇ ಹೋಗ್ತಿದ್ದಾರಲ್ಲ, ಅವ್ರಿಗೊಂದು ಜೋಶಿರ್ಲಿ ಅಂತ ಮೊನ್ನೆ ಒಂದು ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ಅದು ಅವ್ರಿಗೆ ಹೆಂಗೆ ಅಂದರೆ ಒಂದು ನಾಚಿಕೆ ಸ್ವಭಾವ, ಹೆಂಗೆ ಇದೆಲ್ಲ ಇದು ಮಾಡೋದು ಅಂತ. ಅಂದರೆ ಅವ್ರಿಗೇನಂತಂದರೆ ಅದನ್ನೆಲ್ಲ ತೋರಿಸ್ಕೋಬೇಕು ಅಂತ ಒಂದು ಫೀಲೇ ಇಲ್ಲ. ಈಗ ಈ ಮಿಸ್ಟರ್ ವರ್ಲ್ಡ್ ಹೊಡೆದ್ರೂ ಇಷ್ಟು ಸಿಂಪಲ್ ಆಗಿದ್ದಾರೆ, ಓಕೆನಾ. ಇದೇ ಬೇರೆ ಯಾರಾದರೂ ಮಾಡಿದರೆ ಅದು ಬೇರೆ ಥರನೇ ಇರ್ತಾಯಿತ್ತು, ಓಕೆನಾ. ಆ ಥರ ಅಷ್ಟು ಅವ್ರಿಗೇನು ಇದೇ ಇಲ್ಲ. ಇದೇ ಥರನೇ ಇವಾಗ ಹೆಂಗಿದ್ದಾರೆ ಫ್ರೆಂಡ್ಲಿಯಾಗಿ ಅದೇ ಥರನೇ ಇರ್ತಾರೆ. ಮತ್ತು ಪ್ರತಿಯೊಬ್ಬರಿಗೂ ವರ್ಕೌಟಲ್ಲಾಗಲಿ ಬಂದಾಗ ಮಾತಾಡ್ಸೋದಾಗಲಿ, ನಾವೊಬ್ಬ ದೊಡ್ಡ ಬಾಡಿ ಬಿಲ್ಡರ್ ಅನ್ನೋದು ಒಂದು ಗತ್ತ ಇದೆಲ್ಲ ಏನೂ ತೋರಿಸೋದೇ ಇಲ್ಲ, ಫುಲ್ ಸಿಂಪಲ್ಲಾಗೇ ಇರ್ತಾರೆ. ಇವಾಗ ಆ ಥರ ನೋಡೋಕೆ ಹೋದರೆ ಎಷ್ಟೊಂದು ಜನನ ರೆಡಿ ಮಾಡಿದ್ದಾರೆ. ರೆಡಿ ಮಾಡಿದ್ರೂ ಅವ್ರು ಇವಾಗಲೇ ಹೇಳಿದ್ರು ನಾನು ಯಾರನ್ನೂ ರೆಡಿ ಮಾಡ್ತಾಯಿಲ್ಲ ಅಂತಂದ್ಬಿಟ್ಟು. ರೆಡಿ ಮಾಡಿದವರು ಅವ್ರ ಹತ್ರ ಕಲಿತವರು ಎಷ್ಟೊಂದು ಜನನೂ ಇದ್ದಾರೆ, ಓಕೆನಾ. ಅಂದರೆ ಅವ್ರು ಹೇಳ್ಕೊಳಕ್ಕೆ ಏನು ಇಷ್ಟಪಡೋದಿಲ್ಲ ಅದನ್ನು. ಇವಾಗ ಆ ಥರ ನೋಡ್ತಾರೆ. ಇವಾಗ ನನ್ನ ರೆಡಿ ಮಾಡ್ತಾಯಿದ್ದಾರೆ ನನ್ನ ಫ್ರೆಂಡು. ನನಗೇನಂತಂದರೆ ಜೊತೆಯಲ್ಲೇ ನಿಂತ್ಕೊಂಡು ವರ್ಕೌಟ್ ಮಾಡಿಸೋದಕ್ಕೆ ಇವಾಗ ಮಿಸ್ಟರ್ ವರ್ಲ್ಡ್ ಹೊಡೆದಿರೋ ಅಂಥ ಫ್ರೆಂಡು ನಾನು ಜೊತೆಲೇ ಇಟ್ಕೊಂಡು ಅವರು ಹೇಳ್ಕೊಡ್ತಾ ಇದ್ದಾರೆ ಅಂತ ಒಂದು ಖುಷಿ ನನಗೆ ತುಂಬ ಇದೆ. ಅದಕ್ಕೋಸ್ಕರ ಅವ್ರನ್ನ ನಾನೊಂದು ವರ್ಕೌಟ್ಗೂ ಆಗಲಿ, ಒಂದು ಡೆಡಿಕೇಶನ್ಗಾಗಲಿ, ಒಂದು ಶಿಸ್ತಿಗಾಗಲಿ ಎಲ್ಲನೂ ಅವ್ರನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಸೊ ನನಗೆ ಅವ್ರ ಜೊತೆ ಇರೋದ್ರಲ್ಲಿ ಮತ್ತು ಡೇ ಬೈ ಡೇ ಇವಾಗ ಅವ್ರನ್ನ ನಾನು ಒಂದು 3 days ಥೈಲ್ಯಾಂಡ್ಗೆ ಹೋದಾಗ ನಾನು ತುಂಬ ಮಿಸ್ ಮಾಡಿಕೊಂಡೆ, ಅಷ್ಟು ಹಚ್ಕೊಂಡಿದ್ದೀನಿ. ಸೊ ನನಗೆ ತುಂಬ ಇಷ್ಟ ಅಪ್ಪು ಅಂತಂದರೆ.